ಹಬ್ಬದ ದಿನ. ನಾನು ಎಳ್ಳು ಬೆಲ್ಲ ಕೊಡಲು ಅವನ ಮನೆಗೆ ಹೋದಾಗ ಏನಾಯಿತು ನೋಡೋಣ. ನನ್ನ ಹೆಸರು ಸ್ನೇಹ. ಇದು ನನ್ನ ಜೀವನದಲ್ಲಿ ನಡೆದ, ಇಂದಿಗೂ ನನ್ನ ಮನಸ್ಸಿನಲ್ಲಿ ಉಳಿದಿರುವ ಕತೆ. ಆ ದಿನ ಸಂಕ್ರಾಂತಿ ಹಬ್ಬ. ಬೆಳಗಿನಿಂದಲೇ ಮನೆ ತುಂಬ ಸಂಭ್ರಮ. ಎಳ್ಳು ಬೆಲ್ಲದ ಸಿಹಿ ವಾಸನೆ, ಹೂವುಗಳ ಅಲಂಕಾರ, ದೀಪಗಳ ಬೆಳಕು, ಎಲ್ಲವೂ ಹಬ್ಬದಂತೆ ಇತ್ತು. ಆದರೆ ನನ್ನ ಮನಸ್ಸು ಮಾತ್ರ ಒಂದೇ ವ್ಯಕ್ತಿಯ ಬಗ್ಗೆ ಯೋಚಿಸುತ್ತಿತ್ತು. ಅವನ ಹೆಸರು ಅರವಿಂದ್. ಅರವಿಂದ್ ನನ್ನ ಗಂಡ ಅಲ್ಲ, ಆದರೆ ನನ್ನ ಮನಸ್ಸಿಗೆ ಹತ್ತಿರವಾದವನು. ನಮ್ಮ ನಡುವೆ ಪ್ರೀತಿ ಇದೆ ಅಂತ ಯಾರೂ ಹೇಳಿರಲಿಲ್ಲ. ಅವನು ಕೂಡ ನನಗೆ ನೇರವಾಗಿ ಏನೂ ಹೇಳಿರಲಿಲ್ಲ. ಆದರೆ ಅವನ ನೋಟ, ಅವನ ಮೌನ, ಅವನ ಕಾಳಜಿ ಎಲ್ಲ ನನಗೆ ಅವನು ನನ್ನನ್ನು ಇಷ್ಟಪಡುತ್ತಾನೆ ಅನ್ನೋ ಭಾವನೆ ಕೊಟ್ಟಿದ್ದು. ಹಬ್ಬದ ದಿನ ಎಲ್ಲರಿಗೂ ಎಳ್ಳು ಬೆಲ್ಲ ಕೊಡಬೇಕು ಅನ್ನೋ ಸಂಪ್ರದಾಯ. ಅಮ್ಮ ಹೇಳಿದರು, ಪಕ್ಕದ ಮನೆಗಳೆಲ್ಲ ಮುಗಿಸಿ ಬಾ ಅಂತ. ನಾನು ಎಳ್ಳು ಬೆಲ್ಲದ ಬಟ್ಟಲು ಕೈಯಲ್ಲಿ ಹಿಡಿದು ಅರವಿಂದ್ ಮನೆಯ ಮುಂದೆ ನಿಂತಾಗ ಹೃದಯ ಜೋರಾಗಿ ಬಡಿದಿತು. ಹೋಗಬೇಕಾ ಬೇಡವಾ ಎಂದು ಮನಸ್ಸು ಹೋರಾಡಿತು. ಆದರೆ ಹಬ್ಬದ ನೆಪದಲ್ಲಿ ಅವನನ್ನು ನೋಡೋ ಆಸೆ ಗೆದ್ದಿತು. ಬಾಗಿಲು ತೆರೆದಿದ್ದು ಅವನು. ಬಿಳಿ ಅಂಗಿ, ಮುಖದಲ್ಲಿ ಹಬ್ಬದ ನಗು, ನೆತ್ತಿಯಲ್ಲಿ ಚಿಕ್ಕ ತಲಕ. ಸ್ನೇಹ ಅಂದನು. ಅವನು ನನ್ನ ಹೆಸರು ಕರೆಯುತ್ತಿರುವ ರೀತಿಯೇ ನನ್ನ ಮನಸ್ಸನ್ನು ಗೊಂದಲಕ್ಕೆ ತಳ್ಳಿತು. ಹಬ್ಬದ ಶುಭಾಶಯ ಅಂತ ಹೇಳಿ ಎಳ್ಳು ಬೆಲ್ಲ ಮುಂದಿಟ್ಟೆ. ಅವನು ಸ್ವಲ್ಪ ಹೊತ್ತು ಮೌನವಾಗಿ ನೋಡಿದ. ನಂತರ ಒಳಗೆ ಬರೋಕೆ ಸೂಚಿಸಿದ. ಮನೆಯೊಳಗೆ ಹಬ್ಬದ ಸಂಭ್ರಮವಿತ್ತು. ಅವನ ಮನೆಯವರು ಎಲ್ಲರೂ ಖುಷಿಯಾಗಿದ್ದರು. ಆದರೆ ಅರವಿಂದ್ ಮಾತ್ರ ಏನೋ ಹೇಳಬೇಕು ಅನ್ನೋ ಹಾಗೆ ಮೌನವಾಗಿದ್ದ. ಸ್ವಲ್ಪ ಹೊತ್ತಿನ ನಂತರ ಅವನು ನಿಧಾನವಾಗಿ ಹೇಳಿದ, ಮೇಲ್ಛಾವಣಿಗೆ ಬಾ, ನಿನಗೆ ಒಂದು ಮಾತು ಹೇಳಬೇಕು. ನನ್ನ ಹೃದಯ ಮತ್ತೆ ಜೋರಾಗಿ ಬಡಿದಿತು. ಮೇಲ್ಛಾವಣಿಗೆ ಹೋದಾಗ ಸೂರ್ಯ ಅಸ್ತಮಿಸುತ್ತಿದ್ದ. ಆಕಾಶದಲ್ಲಿ ಸಂಕ್ರಾಂತಿಯ ಬಣ್ಣಗಳು. ಅವನು ಸ್ವಲ್ಪ ಹೊತ್ತು ಏನೂ ಮಾತಾಡಲಿಲ್ಲ. ನಂತರ ನೋಡಿ ಹೇಳಿದ, ಸ್ನೇಹ, ನಾನು ನಿನ್ನನ್ನು ಇಷ್ಟಪಡುತ್ತಿದ್ದೆ. ಆ ಮಾತು ಕೇಳಿ ನನ್ನ ಉಸಿರು ನಿಂತಾಯಿತು. ಆದರೆ ಅಂದನು. ಆ ಒಂದು ಪದವೇ ನನ್ನ ಮನಸ್ಸನ್ನು ಕಾಡಿತು. ನಾನು ನಿನಗೆ ಹೇಳುವ ಧೈರ್ಯ ಮಾಡಲಿಲ್ಲ. ಮನೆಯವರ ಒತ್ತಾಯಕ್ಕೆ ತಲೆಬಾಗಿದೆ. ನಿನಗೆ ಗೊತ್ತಾಗುವ ಮುಂಚೆಯೇ ನನಗೆ ಮದುವೆ ಆಯಿತು.
ಆ ಕ್ಷಣ ಹಬ್ಬದ ಶಬ್ದಗಳು ಎಲ್ಲವೂ ದೂರವಾದಂತೆ ಅನಿಸಿತು. ಇವತ್ತು ಯಾಕೆ ಹೇಳುತ್ತಿದ್ದೀಯಾ ಅಂತ ನಾನು ಕೇಳಿದೆ. ಅವನು ತಲೆ ತಗ್ಗಿಸಿ ಹೇಳಿದ, ಹಬ್ಬದ ದಿನ ಸುಳ್ಳು ಹೇಳೋಕ್ಕೆ ಆಗಲಿಲ್ಲ. ನಿನ್ನ ಕಣ್ಣು ನೋಡಿ ನಿಜವನ್ನು ಮರೆಮಾಚಲು ಆಗಲಿಲ್ಲ. ನನ್ನ ಕಣ್ಣು ತುಂಬಿದವು, ಆದರೆ ನಾನು ಅಳಲಿಲ್ಲ. ಸ್ವಲ್ಪ ಮೌನದ ನಂತರ ನಾನು ಅವನತ್ತ ನೋಡಿ ಶಾಂತವಾಗಿ ಹೇಳಿದೆ, ನಾನು ನಿನ್ನ ನೆನಪಲ್ಲಿ ಇರ್ತೀನಿ, ಆದರೆ ನಿನ್ನ ಜೀವನದಲ್ಲಿ ಅಲ್ಲ. ಅವನು ನನ್ನತ್ತ ನೋಡುತ್ತಿದ್ದ. ಏನೂ ಹೇಳಲಾರದೆ ನಾನು ಮುಂದುವರೆದೆ. ಈ ಸಂಕ್ರಾಂತಿಗೆ ನನ್ನ ಮತ್ತು ನಿನ್ನ ನಡುವಿನ ಸಂಬಂಧ ಇಲ್ಲಿಗೆ ಮುಗಿದು ಹೋಯಿತು. ನನ್ನ ಮಾತುಗಳಲ್ಲಿ ಕೋಪ ಇರಲಿಲ್ಲ, ಆರೋಪ ಇರಲಿಲ್ಲ. ಇತ್ತು ಅಂದರೆ ಒಂದು ಶಾಂತವಾದ ವಿದಾಯ ಮಾತ್ರ. ನಾನು ಅಲ್ಲಿಂದ ಹೊರಟೆ. ಹಬ್ಬದ ಗದ್ದಲದ ನಡುವೆ ಒಂದು ಸಂಬಂಧ ಮೌನವಾಗಿ ಮುಕ್ತಾಯವಾಯಿತು. ಇವತ್ತಿಗೂ ನಾನು ಮದುವೆ ಆಗಿಲ್ಲ, ಒಬ್ಬಳೇ ಇದ್ದೀನಿ. ಆದರೆ ದುರ್ಬಲಳಲ್ಲ. ಕೆಲವು ಪ್ರೀತಿಗಳು ನಮ್ಮ ಜೊತೆ ಬದುಕೋಕೆ ಬರಲ್ಲ, ಅವು ನಮ್ಮನ್ನು ಒಳಗಿಂದ ಬಲಿಷ್ಠರನ್ನಾಗಿ ಮಾಡಲು ಬರುತ್ತವೆ. ಇದು ನನ್ನ ಕತೆ. ಹಬ್ಬದ ದಿನ ಮುಗಿದ ಒಂದು ಪ್ರೀತಿ ಕಥೆ. ಯಾರಾದರೂ ಮೊದಲ ಬಾರಿ ನನ್ನ ಚಾನಲನ್ನು ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಆಗಿ. ಈ ಕತೆ ಹೇಗಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಾನು ಹಾಕೋ ಕತೆ ನೋಟಿಫಿಕೇಷನ್ಸ್ ಎಲ್ಲ ನಿಮಗೆ ಬರುತ್ತೆ. ಥ್ಯಾಂಕ್ ಯು.